ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಾನಿವತ್ತು ಎಲ್ಲ ಹೆಣ್ಣು ಮಕ್ಕಳಿಗೂ ತುಂಬಾ ಉಪಯೋಗ ಆಗುವಂತಹ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಹಾಗಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಇದಕ್ಕೆ ಬಳಸೋದು ಕೂಡ ವೇಸ್ಟ್ ಆಗಿರುವಂತಹ ವಸ್ತುಗಳೇ. ಅಂದರೆ ಒಂದು ರಟ್ಟಿನ ಪೀಸ್, 2 ಊದಿನ ಕಡ್ಡಿಯ ರೋಲ್ಗಳು, ಹಾಗೆ ಸೀರೆ ಅಥವಾ ಡ್ರೆಸ್ನಲ್ಲಿ ಇದ್ದಂತಹ ಹಳೆಯ ಲೇಸ್. ಮೊದಲಿಗೆ ರಟ್ಟಿನ ಪೀಸ್ಗೆ ಒಂದು ಕಲರ್ ಪೇಪರ್ನ ಅಂಟಿಸ್ಕೋಬೇಕು. ಮನೆಯಲ್ಲೇ ಇರುವಂತಹ ಗ್ಲೂ ಅಥವಾ ಫೆವಿಕಾಲ್ ಯಾವುದನ್ನಾದರೂ ಉಪಯೋಗಿಸ್ಬಿಟ್ಟು ಪೇಪರ್ನ ಅಂಟಿಸ್ಕೊಳ್ಳಿ. ಮನೆಯಲ್ಲಿ ಯಾವುದು ಕಲರ್ ಪೇಪರ್ ಇರಲಿಲ್ಲ ಅಂದರೆ ಇದರ ಮೇಲೆ ಒಂದು ಪ್ಲೇನ್ ಬಟ್ಟೆ ಕೂಡ ಅಂಟಿಸಬಹುದು. ಪೇಪರ್ ಏನು ಬೇಗ ಅಂಟ್ಕೊಂಡ್ಬಿಡುತ್ತೆ, ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಲೇಸ್ ಇತ್ತಲ್ವಾ, ಆ ಲೇಸ್ನ ಈ ರೀತಿ ಎಡ್ಜ್ಗೆ ಅಂದರೆ ರಟ್ಟಿನ ಪೀಸಿನ ತುದಿಯಲ್ಲಿ ಅಂಟಿಸ್ಕೋಬೇಕು. ಈ ಲೇಸನ್ನು ಹಚ್ಚುವಾಗ ಒಂದು ಟ್ವಿಸ್ಟ್ ಇದೆ, ಸರಿಯಾಗಿ ವಿಡಿಯೋ ನೋಡ್ಕೊಳ್ಳಿ. ಒಂದು ಕಡೆಯಿಂದ 2 ಇಂಚಿನಷ್ಟು ಲೇಸ್ ಹಚ್ಚಿದ ನಂತರ ಊದಿನ ಕಡ್ಡಿ ರೋಲ್ ಇತ್ತಲ್ವ, ಅದು ತೂರುವಷ್ಟು ಜಾಗನ ಗ್ಯಾಪ್ ಬಿಡಬೇಕು. ಆ ನಂತರ ಮತ್ತೆ ಲೇಸ್ನ ಕಂಟಿನ್ಯೂ ಆಗಿ ಅಂಟಿಸ್ಕೋಬೇಕು. ನೋಡಿ, ಹಾಗೆ ಅಂಟಿಸ್ಕೊಂಡು ಹೋಗೋದಕ್ಕೆ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಈ ತರಹ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೋಬಹುದು. ಎಲ್ಲಿಂದ ಎಲ್ಲಿವರೆಗೆ ಗ್ಯಾಪ್ ಬಿಡಬೇಕು ಅಂತ ಈ ರೀತಿ ಊದಿನ ಕಡ್ಡಿ ರೋಲ್ನ ಇಟ್ಬಿಟ್ಟು ಸರಿಯಾಗಿ ಅಳತೆ ಮಾಡಿಕೊಂಡ್ರೆ ಅಂಟಿಸ್ಕೊಳ್ಳುವಾಗ ಈಸಿ ಆಗುತ್ತೆ. ಅದೇ ರೀತಿ ಸ್ವಲ್ಪ ಮುಂದೆ ಇನ್ನೊಂದು ರೋಲ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟಾದ ನಂತರ ಈಗ ಲೇಸ್ನ ತುದಿ ಭಾಗದಲ್ಲಿ ಗ್ಲೂ ಹಾಕಿ ನೋಡಿ, ರಟ್ಟಿನ ಪೀಸ್ಗೆ ಈ ರೀತಿ ತಳಭಾಗದಿಂದ ಹಚ್ಕೋಬೇಕು. ಹಾಗೆಯೇ ಈಗ ಸೈಡ್ನಲ್ಲಿ ಗ್ಲೂ ಹಚ್ಚಿ ಕಂಟಿನ್ಯೂ ಮಾಡ್ತಾ ಹೋಗಿ. ಪೆನ್ಸಿಲ್ನಿಂದ ಮಾರ್ಕ್ ಮಾಡಿರೋ ಅಷ್ಟು ಜಾಗ ಬಿಟ್ಬಿಟ್ಟು ಮತ್ತೆ ಗ್ಲೂನ ಕಂಟಿನ್ಯೂ ಮಾಡಿ. ಲೇಸನ್ನು ಯಾವ ರೀತಿ ಅಂಟಿಸ್ಕೋಬೇಕು ಅನ್ನೋದು ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಈ ಐಡಿಯಾ ಖಂಡಿತ ಎಲ್ಲ ಹೆಣ್ಣು ಮಕ್ಕಳಿಗೂ ಇಷ್ಟ ಆಗುತ್ತೆ, ಅಲ್ಲದೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲಿ ಗ್ಯಾಪ್ ಬಿಟ್ಟು ಗ್ಲೂನ ಹಾಕಿದ್ವಿ ಅಲ್ವಾ, ಅದರ ಮೇಲೆ ಲೇಸ್ನ ಅಂಟಿಸ್ಕೋತಾ ಹೋಗಿ. ನೋಡಿ, ಈಗ ಒಂದು ಸೈಡ್ ಆಯ್ತಲ್ವಾ, ಅದೇ ತರಹ ಈ ಕಡೆ ಸೈಡ್ನಲ್ಲೂ ಕೂಡ ಲೇಸ್ನ ಅಂಟಿಸ್ಕೋಬೇಕು. ಸೇಮ್ ಅಳತೆ ನೋಡಿಕೊಂಡು ಯಾವ ರೀತಿ ಗ್ಯಾಪ್ ಬಿಟ್ಟಿದ್ವಿ ಅದೇ ತರಹ ಗ್ಯಾಪ್ ಬಿಟ್ಬಿಟ್ಟು ಲೇಸ್ನ ಸರಿಯಾಗಿ ಅಂಟಿಸ್ಕೊಳ್ಳಿ. ನೋಡಿ, 2 ಕಡೆ ಲೇಸ್ ಹಾಗೆ ರೆಡಿ ಆಯಿತು. ಈಗ ಇದನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ದಾರ ಪೋಣಿಸ್ಕೋಬೇಕಲ್ವಾ, ಅದಕ್ಕಾಗಿ ಮೇಲ್ಗಡೆ 2 ತೂತನ್ನ ಮಾಡಿ ಅದರಲ್ಲಿ ಸ್ವಲ್ಪ ದಪ್ಪವಾಗಿರುವಂತಹ ದಾರನ ಪೋಣಿಸ್ಕೊಳ್ಳಿ. ಈ ರೀತಿ 2 ತೂತಿನಲ್ಲಿ ಪೋಣಿಸ್ಬಿಟ್ಟು ಹಿಂದ್ಗಡೆ ಗಂಟು ಹಾಕಿ. ಈಗ ನೋಡಿ, ಇದು ಹ್ಯಾಂಗ್ ಮಾಡೋದಕ್ಕೆ ರೆಡಿ ಆಯಿತು. ಹ್ಯಾಂಗ್ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತೋರಿಸ್ತೀನಿ ನೋಡಿ. ಊದಿನ ಕಡ್ಡಿಯ ರೋಲ್ ಇತ್ತಲ್ವಾ, ಅದರಲ್ಲಿ ಈ ತರಹ ಬಳೆಗಳನ್ನು ಹಾಕಿ ನಂತರ ಈ ಲೇಸ್ನ ಗ್ಯಾಪ್ ಇದೆ ಅಲ್ವಾ, ಅದರ ಒಳಗಡೆ ಈ ರೋಲ್ನ ಸೇರಿಸಿ ಇಡಬೇಕು. ಅದೇ ರೀತಿ ಇನ್ನೊಂದು ರೋಲ್ಗೆ ಮತ್ತೆ ಬಳೆಗಳನ್ನು ಹಾಕಿ ಇನ್ನೊಂದು ಗ್ಯಾಪ್ ಇತ್ತಲ್ವಾ, ಅದ್ರ ಒಳಗಡೆ ಈ ರೋಲ್ನ ಸೇರಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಫಟಾಫಟ್ ಅಂತ ಒಂದು ಬ್ಯಾಂಗಲ್ ಆರ್ಗನೈಸರ್ ಹೇಗೆ ರೆಡಿ ಆಯಿತು ಅಂತ. ಈ ತರಹದ ಕ್ರಿಯೇಟಿವ್ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡ್ತಾ ಇರಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ. ನೋಡಿ, ಈ ರೀತಿ ನಿಮಗೆ ಯಾವ ಬಳೆ ಬೇಕೋ ಆಗ ಬಳೆಗಳನ್ನು ತೆಗೆದುಕೊಳ್ಬಹುದು, ಹಾಗೆಯೇ ಮತ್ತೆ ಅದರಲ್ಲಿ ಹಾಕಿಡಬಹುದು. ಈ ರೀತಿ ಮೇಲೆ ಹ್ಯಾಂಗ್ ಮಾಡೋದ್ರಿಂದ ಇದು ಮಕ್ಕಳಿಂದನೂ ದೂರ ಇರುತ್ತೆ, ಹಾಗಾಗಿ ಗಾಜಿನ ಬಳೆಗಳು ಕೂಡ ಸೇಫ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಇದೇ ತರಹದ ಊದಿನ ಕಡ್ಡಿ ರೋಲ್ ಉಪಯೋಗಿಸಿ ಇನ್ನೊಂದು ಐಡಿಯಾ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇಲ್ಲಿ ಒಂದು ಬಾಕ್ಸ್ ಕೂಡ ಬೇಕಾಗುತ್ತೆ. ಇಂತಹ ಬಾಕ್ಸ್ ಇರಲಿಲ್ಲ ಅಂದರೆ ನೀವು ಕಾರ್ಡ್ಬೋರ್ಡ್ನ ಯಾವುದೇ ಬಾಕ್ಸ್ ಕೂಡ ಉಪಯೋಗಿಸಬಹುದು. ಈಗ ನೋಡಿ, ಈ ಬಾಕ್ಸ್ನ ಅಳತೆಗೆ ಕರೆಕ್ಟಾಗಿ ಊದಿನ ಕಡ್ಡಿಯ ರೋಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ.
ನೀವು ತಗೊಂಡಿರೋಂತಹ ಬಾಕ್ಸ್ಗೆ ಈ ರೋಲ್ ಕರೆಕ್ಟಾಗಿ ಫಿಟ್ ಆದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಬಾಕ್ಸ್ ಇಲ್ಲಿ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕರೆಕ್ಟಾಗಿ ಇದರೊಳಗಡೆ ಫಿಟ್ ಆಗುತ್ತೆ. ಇದೇ ತರಹ ಇನ್ನೊಂದನ್ನು ಕರೆಕ್ಟ್ ಅದೇ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು. ಈಗ ನೋಡಿ, ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೆ ಬಟ್ಟೆ ತಗೊಂಡಿದ್ದೀನಿ. ಈ ಬಟ್ಟೆಯನ್ನು ಈ ಊದಿನ ಕಡ್ಡಿಯ ಖಾಲಿ ರೋಲ್ಗೆ ಸುತ್ತಬೇಕು. ಇಲ್ಲಿ ಬಟ್ಟೆನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ, ನೀವು ಕಲರ್ ಪೇಪರ್, ಗಿಫ್ಟ್ ರ್ಯಾಪರ್ ಯಾವುದನ್ನಾದರೂ ರೋಲ್ ಮಾಡಬಹುದು. ನೋಡಿ, ಅದಕ್ಕೆ ಒಂದು ಸುತ್ತೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ ನಂತರ ಈ ಬಟ್ಟೆನ ನೋಡಿ ಈ ತರಹ ಸುತ್ತಬಿಟ್ಟು ಅದಕ್ಕೆ ಸೈಡ್ನಲ್ಲಿ ಒಳಗಡೆ ಸೇರಿಸ್ಬಿಡಿ. ಇಲ್ಲಿ ಮತ್ತೆ ಗ್ಲೂ ಆಗಲಿ ಸ್ಟೆಪ್ಲರ್ ಆಗಲಿ ಏನು ಉಪಯೋಗಿಸೋದೇ ಬೇಕಾಗಿಲ್ಲ. ಜಸ್ಟ್ ಬಟ್ಟೆ ಸುತ್ತಿ ಸೈಡ್ನಲ್ಲಿ ಒಳಗೆ ತೂರಿಸಿದ್ರೆ ಸಾಕು, ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಇದೇ ತರಹ ಇನ್ನೊಂದು ರೋಲಿಗೂ ಬಟ್ಟೆನ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಊದಿನ ಕಡ್ಡಿ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ, ಹಾಗಾಗಿ ಈ ತರಹದ ರೋಲ್ಗಳು ಎಷ್ಟೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಅವುಗಳನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಈ ತರಹ ಉಪಯೋಗಿಸಬಹುದು. ಈಗ ನೋಡಿ, ರೋಲ್ ರೆಡಿ ಆಯಿತು. ನಂತರ ಬಾಕ್ಸ್ ಇತ್ತಲ್ವ, ಅದನ್ನು ತಗೊಂಡು ಅದರ ತಳಭಾಗಕ್ಕೆ ಯಾವುದಾದ್ರೂ ವೇಸ್ಟ್ ಬಟ್ಟೆನ ಹಾಕಬೇಕು. ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೆ ಬನೀನನ್ನು ನೋಡಿ ಈ ತರಹ 3 ಪಾರ್ಟ್ನಲ್ಲಿ ಮಡಚಿಬಿಟ್ಟು ಬಾಕ್ಸ್ಗೆ ಕರೆಕ್ಟ್ ಫಿಟ್ ಆಗೋ ರೀತಿ ಹಾಕ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಉಳಿದಿರೋ ಅಂತಹ ಯಾವುದೇ ಬಟ್ಟೆನ ಬಳಸಬಹುದು. ಇಷ್ಟೆಲ್ಲ ಆದಮೇಲೆ ಇದನ್ನೀಗ ಏನು ಮಾಡೋದು ಅಂತ ಅನ್ನಿಸ್ತಾ ಇದೆನಾ? ಈಗ ಗೊತ್ತಾಗುತ್ತೆ ನೋಡಿ. ಈ ರೋಲ್ಗಳಿತ್ತಲ್ವ, ಇದ್ರ ಒಳಗಡೆ ನೀವು ಬಳೆಗಳನ್ನು ಹಾಕಿ ಈ ಬಾಕ್ಸ್ನಲ್ಲಿ ಇಡಬಹುದು. ನೋಡಿ, ಒಂದು ರೋಲ್ನಲ್ಲಿ ಎಷ್ಟೊಂದು ಬಳೆಗಳು ಹಿಡಿಸುತ್ತೆ. ಎಲ್ಲ ಬಳೆಗಳನ್ನು ಈ ತರಹ ರೋಲ್ ಒಳಗೆ ಸಿಗಿಸಿದ ನಂತರ ನೋಡಿ ಈ ರೋಲ್ನ ಈ ತರಹ ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಫಿಕ್ಸ್ ಮಾಡಬೇಕು. ಇದೇ ತರಹ ಈಗ ಇನ್ನೊಂದು ರೋಲ್ ಒಳಗಡೆನೂ ಎಲ್ಲ ಬಳೆಗಳನ್ನು ಹಾಕಿ ಅದನ್ನು ಕೂಡ ನೋಡಿ ಈ ತರಹ ಬಾಕ್ಸ್ ಒಳಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು. ಈ ಬಾಕ್ಸ್ನಲ್ಲಿ 2 ರೋಲ್ ಹಿಡಿಸ್ತು. ನೀವು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ತಗೊಂಡ್ರೆ ಮತ್ತೆ ಕೆಲವು ರೋಲ್ಗಳನ್ನು ಸಹ ಸೇರಿಸ್ಕೋಬಹುದು. ಈ ತರಹ ಹಾಕಿ ನಂತರ ನೋಡಿ ಇದನ್ನು ಕ್ಯಾಪ್ನಿಂದ ಮುಚ್ತಾ ಇದ್ದೀನಿ. ಈ ಬಾಕ್ಸ್ಗೆ ಕ್ಯಾಪ್ ಬಂದಿರೋದ್ರಿಂದ ಕ್ಲೋಸ್ ಮಾಡಿ ಇಡಬಹುದು. ಇಲ್ಲ ಅಂದರೆ ಹಾಗೇನೆ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಡ್ರಾನಲ್ಲಿ ಇಡಬಹುದು ಅಥವಾ ಶೆಲ್ಫ್ಗಳಲ್ಲಿ ಕೂಡ ಇಡಬಹುದು. ಇನ್ನು ನೀವೇನಾದರೂ ಟ್ರಾವೆಲಿಂಗ್ನಲ್ಲಿ ಬೇರೆ ಊರಿಗೆ ಬಳೆಗಳನ್ನು ತಗೊಂಡು ಹೋಗ್ತಾ ಇದ್ದರೆ ಆಗ ನೋಡಿ ಸೈಡ್ ಗ್ಯಾಪ್ನಲ್ಲಿ ಈ ತರಹ ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಇಟ್ಟರೆ ಬಳೆಗಳು ಸ್ವಲ್ಪನೂ ಅಲ್ಲಾಡೋದಿಲ್ಲ. ಹಾಗಾಗಿ ನೀವು ಫಂಕ್ಷನಿಗೆ ಅಂತ ಬೇರೆ ಊರುಗಳಿಗೆ ಹೋದ್ರೂ ಒಂದು ಬಳೆ ಒಡಿದೇ ಇರೋ ಹಾಗೆ ತಗೊಂಡು ಹೋಗಬಹುದು. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಾವೇ ಮನೆಯಲ್ಲಿ ಒಂದು ಒಳ್ಳೆಯ ಬ್ಯಾಂಗಲ್ ಆರ್ಗನೈಸರ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಮರೀದೆ ಲೈಕ್ ಮಾಡಿ, ಬೇರೆಯವರೆಲ್ಲರ ಜೊತೆ ಶೇರ್ ಕೂಡ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಮರೀದೆ ಪ್ರೆಸ್ ಮಾಡಿ. ಸರಿ, ಹಾಗಿದ್ರೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.